ನ್ಯಾಯಾಲಯದ ಆದೇಶ ಗೌರವಿಸೋಣ, ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಣ. ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ. ಬಲಿಜಿಗ ಸಮುದಾಯದ ಮುಖಂಡರು ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡರ ವಿರುದ್ಧ ಮಾಡಿದ್ದ ಆರೋಪಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗೋಷ್ಠಿಯನ್ನು ನಡೆಸಿದ ಅವರು, ವಿಡಿಯೋ ಸಂದೇಶದ ಮೂಲಕ ಮಾಹಿತಿಯನ್ನು ನೀಡಿರುವ ಎಲ್.ಆರ್. ಶಿವರಾಮೇಗೌಡರು ಬಲಿಜ ಸಮುದಾಯದ ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳ ಗಮನಕ್ಕೆ ವಾಸ್ತವ ಅಂಶವನ್ನು ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ನಮ್ಮ ಸಂಸ್ಥೆಯಾದ ರಾಯಲ್ ಕಾನ್ಕಾರ್ಡ್ ಎಜುಕೇಷನ್ ಟ್ರಸ್ಟ್ 2004ರಲ್ಲಿ ಸ್ಥಾಪಿತವಾಗಿದ್ದು, ನಾವು ರಾಯಲ್ ಕಾನ್ಕಾರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಶೀರ್ಷಿಕೆ ಅಡಿಯಲ್ಲಿ ಬೆಂಗಳೂರಿನಲ್ಲಿ 6 ಶಾಲೆಗಳನ್ನು ನಡೆಸ್ತಾ ಇದ್ದೇವೆ. 2016ರಲ್ಲಿ ಶ್ರೀ ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ನ ಅಂದಿನ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿಯವರು ಹಾಗೂ ಕಾರ್ಯದರ್ಶಿಗಳಾದ ಲಕ್ಷ್ಮಯ್ಯನವರು ಹಾಗೂ ಪದಾಧಿಕಾರಿಗಳಾದ ಮುನಿಯಮ್ಮ, ವಿಶ್ರಾಂತ ನ್ಯಾಯಾಧೀಶರಾದ ಕೆ.ಎಸ್. ಪುಟ್ಟಸ್ವಾಮಿ, ಪೆರಿಕಲ್ ಎಂ. ಕೇಶವಮೂರ್ತಿ, ಸೀತಾರಾಮ್ ಚಟ್ಟೆ ಹಾಗೂ ಇತರ ಪದಾಧಿಕಾರಿಗಳು ನನ್ನನ್ನು ಸಂಪರ್ಕಿಸಿ ತಿಳಿಸಿದ್ದೇನೆಂದರೆ, ಸದರಿ ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ ಅಪೆಕ್ಸ್ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಪಡೆದಿದ್ದು ಹಾಗೂ ಅದನ್ನು ಮರುಪಾವತಿ ಮಾಡಲಾಗದೆ ಅಡಮಾನ ಮಾಡಿದೆ. ಆಸ್ತಿಯಾದಂಥ ನಂಬರ್ 31 1ನೇ ಮುಖ್ಯ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು. ಈ ಆಸ್ತಿಯನ್ನು ಬ್ಯಾಂಕ್ನವರು ಹರಾಜಿಗೆ ಹಾಕ್ತಾರೆ. ಆದ್ದರಿಂದ ಶ್ರೀ ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ ಆಸ್ತಿಯನ್ನು ಬಡ ಮಕ್ಕಳಿಗೆ ಉಳಿಸುವ ಸಂಬಂಧ ನನ್ನನ್ನು ಸಂಪರ್ಕ ಮಾಡಿ ಹಣ ಸಹಾಯವನ್ನು ಕೋರಿದ್ರು ಹಾಗೂ ನಾನು ಹಣಕಾಸಿನ ಸಹಾಯ ಮಾಡಿದರೆ ಮೇಲ್ಕಂಡ ಜಾಗವನ್ನು ಶಾಲೆ ನಡೆಸಲು ನಮ್ಮ ಸಂಸ್ಥೆಗೆ ಗುತ್ತಿಗೆ ಆಧಾರದಲ್ಲಿ ನೀಡುವುದಾಗಿ ಆಶ್ವಾಸನೆ ನೀಡಿದರು. ತದನಂತರ ನಾನು ಆ ಒಂದು ಜಾಗಕ್ಕೆ ಹೋಗಿ ನೋಡಲಾಗಿ ಅದು ಶಾಲೆಯನ್ನು ನಡೆಸಲು ಯೋಗ್ಯವಾದ ಸ್ಥಿತಿಯಲ್ಲಿರಲಿಲ್ಲ ಹಾಗೂ ಆ ಕಟ್ಟಡ ಸುಮಾರು 12 ವರ್ಷದಿಂದ ಖಾಲಿ ಉಳಿದಿದ್ದು, ನಾನು ಶಾಲೆಯನ್ನು ನಡೆಸಬೇಕಾದ್ರೆ ಅದಕ್ಕೆ ಅಂದಿನ ಸಮಯದಲ್ಲೇ ಸುಮಾರು 20 ಕೋಟಿ ಬಂಡವಾಳವನ್ನು ವಿನಿಯೋಗಿಸಬೇಕಾಗಿತ್ತು. ನಂತರದಲ್ಲಿ ಮಾತುಕತೆಗಳಲ್ಲಿ ಆನೇಕಲ್ ತಿಮ್ಮಯ್ಯನ ಚಾರಿಟೇಬಲ್ ಟ್ರಸ್ಟ್ನ ಅಂದಿನ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿಯವರು ಹಾಗೂ ಕಾರ್ಯದರ್ಶಿಗಳಾದ ಲಕ್ಷ್ಮಯ್ಯನವರು ಹಾಗೂ ಪದಾಧಿಕಾರಿಗಳಾದ ಮುನಿಯಮ್ಮ ಹಾಗೂ ಇತರ ಪದಾಧಿಕಾರಿಗಳು ನನಗೆ ಸದರಿ ಜಾಗವನ್ನು 30 ವರ್ಷಕ್ಕೆ ಭೋಗ್ಯಕ್ಕೆ ಕೊಡುವುದಾಗಿ ತಿಳಿಸಿ ನನ್ನ ಮನವೊಲಿಸಿದರು. ಅವರು ನೀಡಿದ ಆಶ್ವಾಸನೆಗಳನ್ನು ನಂಬಿ ನಾನು ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ಗೆ ಹಣವ ಸಹಾಯವನ್ನು ಮಾಡಲು ನಿರ್ಧರಿಸಿದೆ. ಮೇಲ್ಕಂಡ ವ್ಯಕ್ತಿಗಳ ಉದ್ದೇಶದಿಂದ ಮನಗಂಡು ಅವರು ನಮಗೆ ರಿಜಿಸ್ಟರ್ಡ್ ಲೀಸ್ ಡೀಡ್ ಮಾಡಿಕೊಡುವ ಮುನ್ನವೇ ನಾನು 2016ರಲ್ಲಿ ಅವರ ಮಾತನ್ನು ನಂಬಿ ಹಾಗೂ ಟ್ರಸ್ಟಿಗೆ ಸಹಾಯ ಮಾಡುವ ಉದ್ದೇಶದಿಂದ 2 ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ರಾಜ್ಯದ ಬಲಿಜಿಗ ಜನಾಂಗದ ಎಲ್ಲ ನನ್ನ ಸಹೋದರರು ಸಹೋದರಿಯವರಿಗೆ ನಾನು ಎಲ್.ಆರ್. ಶಿವರಾಮೇಗೌಡನಾದ ನಾನು ಒಂದು ಸ್ಪಷ್ಟೀಕರಣ ಕೊಡಬೇಕು ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಬಗ್ಗೆ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದರೆ, 2017ರಲ್ಲಿ ಅಂದಿನ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಂಥ ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಂಥ ಶ್ರೀನಿವಾಸ ಮೂರ್ತಿಯವರು ಮತ್ತು ಲಕ್ಷ್ಮಯ್ಯನವರು ನನಗೆ ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಸಿಕ್ಕಿದಾಗ, ನಮ್ಮದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ನಮ್ಮ ಬಿಲ್ಡಿಂಗ್ನಲ್ಲಿ ನೀವು ಇಷ್ಟೊಂದು ಒಳ್ಳೊಳ್ಳೆ ಶಾಲೆಗಳು ಮಾಡಿದ್ದೀರಿ, ನಮ್ಮ ಬಿಲ್ಡಿಂಗ್ನಲ್ಲೂ ಒಂದು ಶಾಲೆ ಮಾಡ್ಬೋದು, ನೀವು ಬಂದು ನೋಡಿ, ನಮ್ಮ ಬಾಡಿಗೆ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ, ನಮ್ಮದು ಸಹಿತ ಬ್ಯಾಂಕ್ನಲ್ಲಿ ಏನೇನೋ ತೊಂದರೆಗಳಿದ್ದಾವೆ, ಸರಿಪಡಿಸ್ಬೇಕು ಅಂತ ಹೇಳಿ ಕೇಳಿಕೊಂಡ್ರು. ನಾನು ಹೋಗಿ ಪ್ರಪ್ರಥಮವಾಗಿ ಆ ಜಾಗವನ್ನು ಬಿಲ್ಡಿಂಗನ್ನು ನೋಡ್ಕೊಂಬಂದೆ. ನಾನು ಹೇಳಿದೆ, ಅದು ಸುಸಜ್ಜಿತವಾಗೇ ಇಲ್ಲ ಆ ಬಿಲ್ಡಿಂಗು, ನಾವು ಇಲ್ಲಿ ಇಷ್ಟೊಂದು ಬಂಡವಾಳ ಹಾಕಿ ಮಾಡೋಕ್ಕೆ ನನ್ನ ಕೈ ಶಕ್ತಿ ಕಡಿಮೆ ಆಗ್ತದೆ, ನಾನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಸ್ಪಷ್ಟೀಕರಣ ಕೊಟ್ಟೆ. ಇಲ್ಲ, ನನಗೂ ಸಹಿತ ಅದು ಹರಾಜಿಗೆ ಬಂದುಬಿಟ್ಟಿದೆ ಬಿಲ್ಡಿಂಗು, ನಾವು ಅಪೆಕ್ಸ್ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕು, ಆದ್ದರಿಂದ ನೀವು ಎಲ್ಲ ಕಡೆಯಲ್ಲೂ ಶಾಲೆ ಮಾಡ್ತಿರಲ್ಲ ಹಂಗೆ ಮಾಡ್ಕೊಳ್ಳಿ ಅಂತೇಳಿ ನನ್ನನ್ನು ಅವರ ಟ್ರಸ್ಟ್ಗೆ ಆಹ್ವಾನ ಮಾಡಿದರು. ಟ್ರಸ್ಟ್ ಮೀಟಿಂಗಿಗೆ ಆಹ್ವಾನ ಮಾಡಿ ನನಗೆ ನಾನು 15 ರೂಪಾಯಿ ಮೇಲೆ ಬೇಕಾಗಿಲ್ಲ, 1 ಅಡಿ ಸ್ಕ್ವೇರ್ ಫೀಟು ಅಂತೇಳಿ ಬಲವಂತ ಮಾಡಿದೆ. ಆದರೂ ಸಹಿತ ಅವತ್ತು ಮೀಟಿಂಗ್ನಲ್ಲಿ ಅವರು 15 ರೂಪಾಯಿಗೆ ಆಗೋದೇ ಇಲ್ಲ ಅಂಥೇಳಿ 2ನೇ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ 2ನೇ ಮೀಟಿಂಗಿಗೂ ನನಗೆ ನೋಟಿಸ್ ಕೊಟ್ಟು ಕರೆಸಿ ನನಗೆ 2ನೇ ಮೀಟಿಂಗ್ನಲ್ಲಿ 22 ರೂಪಾಯಿ 1 ಅಡಿಗೆ ಮಾತಾಡಿ 84,000 ಅಡಿ ನನಗೆ ನೀವು ಬಾಡಿಗೆ ಕೊಟ್ಕೊಂಡು ಹೋಗಬೇಕು ಅಂತೇಳಿ ಕರಾರು ಮಾಡಿ 2 ಕೋಟಿ ರೂಪಾಯಿಗಳನ್ನು ಅಂದು. ಪಾಪ ಶ್ರೀನಿವಾಸ ಮೂರ್ತಿಯವರು ನಮ್ಮ ಹತ್ರ ಒಂದು ಕಾಪಿ ಕೊಡೋದಿಲ್ಲ. ಲಕ್ಷ್ಮಯ್ಯ, ಶ್ರೀನಿವಾಸ ಮೂರ್ತಿ ಅವತ್ತಿನ ಸದಸ್ಯರುಗಳು ಟ್ರಸ್ಟಿನ ಹಿತದೃಷ್ಟಿಯಿಂದ, ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಹಿತದೃಷ್ಟಿಯಿಂದ ಆಕ್ಷನ್ನಿಗೆ ಬಂದಿದೆ ಬಿಲ್ಡಿಂಗು ಅನ್ನೋ ಒಂದೇ ಕಾರಣಕ್ಕೆ ನನಗೆ ಬಲವಂತ ಮಾಡಿ ನನ್ನಿಂದ 2 ಕೋಟಿ ರೂಪಾಯಿ ದುಡ್ಡನ್ನು RTGS ಮೂಲಕ ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ತೆಗೆದುಕೊಂಡೋಗಿ ಅಪೆಕ್ಸ್ ಬ್ಯಾಂಕಿಗೆ ಕಟ್ಟಿ ಅವತ್ತು ಆಕ್ಷನ್ ಆಗ್ತಿದ್ದನ್ನು ತಡ ಮಾಡಿಸಿದರು. ಅದಾದ ಮೇಲೆ ನನಗೆ ಎಲ್ಲರೂ ಕುಳಿತು 30 ವರ್ಷಗಳ ಕಾಲ ಈ ಬಿಲ್ಡಿಂಗ್ನಲ್ಲಿ ನೀವು ಶಾಲೆ ನಡೆಸೋದಕ್ಕೆ ಅನುಮತಿ ಕೊಟ್ಟಿದ್ದೀವಿ ಅಂತೇಳಿ ಕೆಲವು ಕರಾರುಗಳನ್ನ ಹಾಕಿ ನನಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಚಾಮರಾಜಪೇಟೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಯಾರು ಬೇಕಾದರೂ ಹೋಗಿ ನೋಡ್ಬೋದು. ಇಂಥ ಸಂದರ್ಭದಲ್ಲಿ ನಾನು
ಅವರಿಗೆ 1 ವರ್ಷಗಳ ಕಾಲ ಅವರು ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು. 1 ವರ್ಷ ಆದಮೇಲೆ ನಾನೊಂದು 2 ತಿಂಗಳು ಊರಿನಲ್ಲಿರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದು, ಹೊರಗಡೆ ದೇಶದಲ್ಲಿದ್ದೆ. ಅಲ್ಲಿಂದ ಬರೋ ಹೊತ್ತಿಗೆ ಚುನಾವಣೆ ಆಗಿತ್ತು. ಚುನಾವಣೆ ಆದಮೇಲೆ ನಾನೇ ಹೋಗಿ ಟ್ರಸ್ಟ್ನವ್ರನ್ನ ಯಾರ್ಯಾರಿದ್ದಾರೆ ಚುನಾವಣೆ ಆಗಿದೆ ಅಂತ ಗೊತ್ತಾಗಿದೆ, ಗೌರವ ಸಲ್ಲಿಸಬೇಕು ಅಂತೇಳಿ ನಾನೇ ಹೋಗಿ ಮಾತಾಡಿದಂಥ ಸಂದರ್ಭದಲ್ಲಿ ಕೆಲವು ಮುಖಂಡರುಗಳು ಮುಂಚೂಣಿಲಿರ್ತಕ್ಕಂಥ ಇವತ್ತು ಏನು ಈ ಹೋರಾಟ ಮಾಡಲಿಕ್ಕೆ ಮುಂಚೂಣಿಲಿದ್ದಾರೆ ಆ ಕೆಲವು ಮುಖಂಡರುಗಳು ನನಗೆ, ನೀವು ಬಿಲ್ಡಿಂಗ್ ತೊಗೊಂಡಿದ್ದೀರಿ, ನಾವು ಅಲ್ಲಿ ಮುಂದೆ ದೇವಸ್ಥಾನ ಕಟ್ಟಬೇಕು, ಅಲ್ಲೆಲ್ಲ ನೀವು ಸ್ಕೂಲ್ ನಡೆಸೋಕ್ಕಾಗೋದಿಲ್ಲ, ನಿಮ್ಮ ಮಕ್ಕಳು ಯೂಸ್ ಮಾಡೋಕ್ಕಾಗೋದಿಲ್ಲ, ಈ ಕಡೆ ನಾವು ಬಸ್ ಪಾರ್ಕ್ ಕೊಡೋಕ್ಕಾಗೋದಿಲ್ಲ, ಎಲ್ಲ ನನಗೆ ಕೆಲವು ನಿಬಂಧನೆಗಳು ಹಾಕಿ ನಾನು ನೀವು ಬಾಡಿಗೆ ತೊಗೋಬೇಕಾಗ್ತದೆ, ಬಾಡಿಗೆ ಕೊಡಬೇಕು ಅಂತ ಅಂದರೆ ನೀವು ನನಗೆ ಫ್ರೀಯಾಗಿ ಲಂಗ್ ಸ್ಪೇಸ್ ಎಲ್ಲ ಬಿಟ್ಟು ನನಗೆ ಜಾಗ ಕೊಡಬೇಕು, ಇಲ್ಲ ಅವರು ಸ್ಕೂಲ್ 2.5 ಕೋಟಿ ರೂಪಾಯಿ ಬರ್ತದೆ 1 ವರ್ಷಕ್ಕೆ ಬಾಡಿಗೆ. 2.5 ಕೋಟಿ ರೂಪಾಯಿ ನಾನು ಸುಮ್ಮನೆ ಕೊಡೋಕ್ಕಾಗ್ತಿಲ್ಲ. 15 ವರ್ಷಗಳ ಕಾಲ ಆ ಬಿಲ್ಡಿಂಗ್ ಖಾಲಿ ಬಿದ್ದಿದ್ದನ್ನು ಇಡೀ ಜನ ನೋಡಿದ್ದಾರೆ. ಅಲ್ಲಿ ನಾಯಿಗಳು ಮನೆಕೊಳ್ತಿದ್ದು ಅಂಥ ಜಾಗನ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ಭಾಳ ಸುಸಜ್ಜಿತವಾಗಿ 20 ಕೋಟಿ ಮೇಲೆ ಖರ್ಚು ಮಾಡಿ ನಾನು ಸ್ಕೂಲ್ ಮಾಡಿದ ಮೇಲೆ ನೀವು ಬಾಡಿಗೆ ಇಸ್ಕೋಬೇಕೆ? ಅದು ಬಿಟ್ಬಿಟ್ಟು ನನಗೆ ಇದೇ ಕಮಿಟಿಲಿರ್ತಕ್ಕಂಥವ್ರು ಶಿವರಾಮೇಗೌಡರು ಅನಾಥರೈಸ್ ಆಗಿ ಈ ಬಿಲ್ಡಿಂಗ್ಗಳಿಗೆ ಬಂದವ್ರೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 28 ಕೋಟಿ ರೂಪಾಯಿ ಶಿವರಾಮೇಗೌಡ ಕಟ್ಟಿಕೊಡ್ಬೇಕು ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿರ್ತಕ್ಕಂಥವ್ರು ಇದೇ ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಒಂದು ಗುಂಪಿನವರು. ಅವತ್ತಿಂದ ಇವತ್ತವರೆಗೂ ಹೇಳ್ತಾ ಇದ್ದೀನಿ, ನಾನು ಬಾಡಿಗೆ ಕೊಡೋಕ್ಕೆ ರೆಡಿ ಇದ್ದೀನಿ. ನಾನು ಬಾಡಿಗೆಗೆ ಬಂದಿರ್ತಕ್ಕಂಥದ್ದು. ನನ್ನ ಮೇಲೆ ಶಿವರಾಮೇಗೌಡರು ಆಸ್ತಿ ಹೊಡಿಯೋಕ್ಕೆ ಬಂದವರೆ, ಶಿವರಾಮೇಗೌಡರು ಬಿಲ್ಡಿಂಗ್ ಹುಡ್ಕೊಂಡ್ಬಿಡ್ತಾರೆ, ಇವೆಲ್ಲ ನನಗೆ ಯಾವುದೂ ಬೇಕಾಗಿಲ್ಲ. ನನಗೆ ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಬಗ್ಗೆ ಗೌರವ ಇದೆ, ಆ ಜನಾಂಗದ ಬಗ್ಗೆ ಗೌರವ ಇದೆ, ಅಲ್ಲಿ ಬಡ ಮಕ್ಕಳ ಬಗ್ಗೆ ಗೌರವ ಇದೆ. ಯಾಕೆಂದರೆ ಭಾಳ ಜನ ಇಲ್ಲಿಂದ ಓದಿದಂಥವ್ರು, ಶ್ರೀನಿವಾಸ ಮೂರ್ತಿ ಅಂಥವ್ರು ಮತ್ತು ಅಲ್ಲೇ ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕುಚಣ ಶ್ರೀನಿವಾಸರವರು ಇವರೆಲ್ಲ ಅಲ್ಲಿಂದ ಓದಿದಂಥವ್ರು ಅಂತೇಳಿ ಕೇಳ್ಪಟ್ಟಿದ್ದೀನಿ. ಭಾಳ ಒಳ್ಳೊಳ್ಳೆ ವಿದ್ಯಾವಂತರಾಗಿದ್ದಾರೆ. ಅದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ದೃಷ್ಟಿಯಿಂದ ಸ್ಕೂಲ್ ನಡೆಸೋದಕ್ಕೆ 20 ಕೋಟಿ ರೂಪಾಯಿ ನಾನು ಖರ್ಚು ಮಾಡಿ 2 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಸ್ಕೂಲ್ ಚೆನ್ನಾಗಿ ನಡೆಯುವಾಗ ಈಗೇನೆ ನನ್ನ ಮೇಲೆ 2 ವರ್ಷದ ಮುಂಚೆ 3 ವರ್ಷದ ಮುಂಚೆ ಒಂದು ದೊಡ್ಡ ಸಭೆ ಮಾಡಿ, ಆ ಸಭೆ ಮಾಡೋಕ್ಕೆ ನನ್ನ ಜಾಗ ಇಸ್ಕೊಂಡು ಜಾಗ ಬಿಟ್ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಜಾಗ ತಗೊಂಡು ಅದ್ರ ಮೇಲೆ ಬಂದು ಕಲ್ಲು ಸುರಿದ್ರು, ನೀವು ಗಾಡಿ ನಿಲ್ಸ್ಕೊಡ್ದು ಅಂತ. ಇವತ್ತು ಕಲ್ಲು ಸುರಿದು ನಮ್ಮ ಗಾಡಿಗಳೆಲ್ಲ ರೋಡಲ್ಲಿ ನಿಂತ್ಕೊತಾರೆ, ನಮಗೆ ಕೊಡಬಾರ್ದು ತೊಂದರೆ ಕೊಡ್ತಾ ಇದ್ದಾರೆ. ನಾನು ಈ ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಎಲ್ಲ ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ, ಈ ಒಂದು ನಮ್ಮ ಚಾನಲ್ ಮೂಲಕ ನಾನು ನಡೆಸ್ತಾ ಇರ್ತಕ್ಕಂಥ ಸ್ಕೂಲು ನನಗೆ ನೀವು ರಿಜಿಸ್ಟರ್ ಮಾಡಿ, ಅಲ್ಲಿ ಕಾನೂನು ಪ್ರಕಾರ ನನಗೆ ಗೊತ್ತಿಲ್ಲ, ಕಾನೂನು ಪ್ರಕಾರ ಮಾಡಲಿಕ್ಕೆ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅದಕ್ಕೆ ನಾನು ತಲೆಭಾಗಕ್ಕೆ ರೆಡಿ ಇದ್ದೀನಿ. ಆದರೆ ನೀವು ನನಗೆ ಕೂತು ಮಾತುಕತೆ ಬಗೆಹರಿಸ್ಕೋಬೇಕು ಅಂದರೆ ನಾನು ರೆಡಿ ಇದ್ದೀನಿ. ನಾನು ಬಾಡಿಗೆ ಕೊಡೋಕ್ಕೂ ರೆಡಿ ಇದ್ದೀನಿ. ಬಾಡಿಗೆ ಕೊಡೋದು ಹೆಂಗೆ? ನೀವು ಬಂದು ಕೂತ್ಕೊಂಡು ಮಾತಾಡಿ, ನಮ್ಮ ಟ್ರಸ್ಟ್ನಲ್ಲಿ ಏನೇನು ಅಗ್ರಿಮೆಂಟ್ ಇತ್ತು, ನನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ಏನು ದೂರವರಲ್ಲ, ಅವರು ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ಅಧ್ಯಕ್ಷರಾಗಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಟೆಕ್ನಿಕಾಲಿಟಿ ಬಗ್ಗೆ ನನಗೆ ಗೊತ್ತಿಲ್ಲ. ಅವತ್ತು ಸಂಸ್ಥೆ ಉಳಿಸ್ಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಆ ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ಬಾಡಿಗೆನ ನಾನು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೀನಿ. ಬಾಡಿಗೆನ ನಾನು ನೀವು ಕೋರ್ಟಿಗೆ ಕಟ್ತೀನಿ ಅಂತೇಳಿ ಅವರೇ ನೀವು ಬೇರೆ ಡಿಪಾಸಿಟ್ ಮಾಡ್ಕೊಳ್ಳಿ, ಕೋರ್ಟಿಗೆ ಕಟ್ಟಬೇಡಿ, ಅವ್ರು ಬಾಡಿಗೆ ಕೇಳ್ತಾ ಇಲ್ಲ, ಅವ್ರು ಕೇಳ್ತಾ ಇರೋದು ನಿಮ್ಮನ್ನು ವೆಕೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಕೇಸ್ ನಡೆಸ್ತೀವಿ ಅಂತೇಳಿ ನ್ಯಾಯಾಲಯ ಹೇಳಿದೆ. ನಾನು ಪ್ರತಿ 2 ತಿಂಗಳಿಗೆ ಒಂದ್ಸರಿ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೀನಿ. ನ್ಯಾಯಾಲಯಕ್ಕೆ ಹೋಗಿರ್ತಕ್ಕಂಥವ್ರು ಅವರೇ, ನಾವಲ್ಲ. ನಾನು ಹಣ ಕೊಡೋಕ್ಕೆ ರೆಡಿ ಇದ್ದೀನಿ, ಅವ್ರಿಗೆ ಬಾಡಿಗೆ ಬೇಕಾಗಿಲ್ಲ, ಏನು ಅಂತ ಗೊತ್ತಿಲ್ಲ. ಇದನ್ನು ನಾನು ಆಮೇಲೆ ಯಾಕಂದರೆ ನಿನ್ನೆ ಎಲ್ಲರಿಗೂ ಒಂದು ವಿಡಿಯೋ ಮಾಡಿ ಹಳೆದೆಲ್ಲ ಕಳಿಸಿ ಶಿವರಾಮೇಗೌಡ ಹಠಾವೋ, ಶಿವರಾಮೇಗೌಡ ಬಚಾವೋ. ನಾನು ಈ ನೆಲದ ಮೇಲೆ ಇರ್ತಕ್ಕಂಥ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ನು. ನ್ಯಾಯಾಲಯದಲ್ಲಿ ಕೇಸ್ ಇರೋದ್ರಿಂದ ಇದನ್ನು ನಾನು ಆಮೇಲೆ ಯಾಕಂದರೆ ನಿನ್ನೆ ಎಲ್ಲರಿಗೂ ಒಂದು ವಿಡಿಯೋ ಮಾಡಿ ಹಳೆದೆಲ್ಲ ಕಳಿಸಿ ಶಿವರಾಮೇಗೌಡ ಹಠಾವೋ, ಶಿವರಾಮೇಗೌಡ ಬಚಾವೋ. ನಾನು ಈ ನೆಲದ ಮೇಲೆ ಇರ್ತಕ್ಕಂಥ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ನು. ನ್ಯಾಯಾಲಯದಲ್ಲಿ ಕೇಸ್ ಇರೋದ್ರಿಂದ ಅವರು ನನ್ನ ಮಕ್ಕಳುಗಳಿಗೆ, ನಾನು ಅಲ್ಲಿ ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥವ್ರು ನನ್ನ ಮಕ್ಕಳಿದ್ದಂಗೆ, ಆ ಮಕ್ಕಳುಗಳಿಗೆ ಏನಾರ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ನವರೇ ಹೊಣೆ ಆಗಬೇಕಾಗ್ತದೆ. ಈಗ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ತರಲೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ತೀನಿ, ನಾನು ಸ್ಕೂಲ್ ನಡೆಸೋದಕ್ಕೆ ಅಡ್ಡಿ ಮಾಡಬೇಡಿ. ನಿಮಗೆ ಬಾಡಿಗೆ ಕೊಟ್ಟಿರೋದು ಕರಾರು ಪ್ರಕಾರ ಬಾಡಿಗೆ ಕೊಟ್ಟಿದ್ದೀನಿ, ಬಾಡಿಗೆ ತೊಗೊಳ್ಳಿ. ನಾನು ಯಾರು ಮುಖಂಡರುಗಳು ಕರೀರಿ, ಮುಖಂಡರುಗಳು ಒಂದು ಸಾರಿ ಕರೆದಿದ್ರು,
ಕರೆದ್ಬಿಟ್ಟು ನೀವು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂದರು. ಏನು ಖಾಲಿ? 1,000 ಜನ ಮಕ್ಕಳಿದ್ದಾರೆ, ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗ್ತೀನಿ ನಾನು? ಆಗತ್ತಾ? ಒಂದು ಸಾರಿ ಮಕ್ಕಳು ಪರ್ಮಿಷನ್ ತಗೊಂಡಿದ್ದೀನಿ ನಾನು, ಸರ್ಕಾರದಿಂದ ಪರವಾನಗಿ ತಗೊಂಡಿದ್ದೀನಿ. ಸರ್ಕಾರದ ಪರವಾನಗಿ ತಗೊಳ್ಳುವಾಗಲೂ ನನಗೆ ಭಾಳ ತಾಪತ್ರೆ ಕೊಟ್ಟರು ಇದೇ ಗುಂಪಿನವರು. ಆದರೂ ನಾನು ತಗೊಂಡಿದ್ದೀನಿ ಕಾನೂನು ಚೌಕಟ್ಟಲ್ಲಿ. ಇವತ್ತು ಈ ವ್ಯಾಜ್ಯ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅನ್ನೋವರೆಗೂ ಕಾಯ್ಬೋದು. ಬಾಡಿಗೆ ಬೇಕು ಅನ್ನಂಗಿದ್ರೆ ನಾನು ತೆರೆದ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ನಾನು ಯಾವ ಜಾತಿ ಅನ್ನೋದು ಬೇಕಾಗಿಲ್ಲ. ನಾನು ಒಬ್ಬ ಆ ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಒಬ್ಬ ಸದಸ್ಯ. ನನ್ನನ್ನು ಆ ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಶ್ರೇಯೋಭಿವೃದ್ಧಿಗೆ ಆ ಮಕ್ಕಳುಗಳಿಗೆಲ್ಲ ಒಳ್ಳೆಯದು, ಅಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆಲ್ಲ ವಿಷಬೀಜ ಬಿತ್ತಾವ್ರು. ನಾನು ಈಗಾಗಲೇ ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ. ಇವತ್ತು ಗೃಹ ಮಂತ್ರಿಯವ್ರನ್ನೂ ಭೇಟಿ ಮಾಡಿದ್ದೆ, ಈಗ ಪೊಲೀಸ್ ಕಮಿಷನರ್ನೂ ಭೇಟಿ ಮಾಡ್ತಾ ಇದ್ದೀನಿ. ನಾನು ಪೊಲೀಸ್ ಇಲಾಖೆಗೂ ಸಹಿತ ವಿನಂತಿ ಮಾಡ್ತೀನಿ, ಇಲ್ಲಿ ಏನು ಅಲ್ಲಿ ಏನಾಗುತ್ತೋ ನನಗೆ ನ್ಯಾಯಾಲಯ ಇಂಜಂಕ್ಷನ್ ಆರ್ಡರ್ ಕೊಟ್ಟಿರೋದ್ರಿಂದ ನಮ್ಮ ಸ್ಕೂಲಿಗೆ ತೊಂದರೆ ಆಗ್ದಂಗೆ ಪೊಲೀಸ್ ಇಲಾಖೆ ಕ್ರಮ ತಗೋಬೇಕು. ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಬೇಡವಾ? ಕೂತು ಮಾತಾಡಲಿ. ನನ್ನ ಸಮಸ್ಯೆ ಏನು, ಅವ್ರ ಸಮಸ್ಯೆ ಏನು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಕೇಳಿ ಏನು ಮಾಡ್ಬೋದು, ಸಾಧಕ ಬಾಧಕಗಳನ್ನ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು, ಆರೋಪಗಳನ್ನು ನೀವು ಬೇರೆಯವ್ರಿಗೆಲ್ಲ ವಿಷಬೀಜ ಬಿತ್ತಿ ಶಿವರಾಮೇಗೌಡ ಏನೋ ಮಾಡಬಾರ್ದು ಮಾಡಿಬಿಟ್ಟವನೆ ಅಂತಕ್ಕಂಥದ್ದನ್ನು ಹೇಳಬೇಕಾಗಿಲ್ಲ. ನನ್ನ ಬೆಂಗಳೂರಿನಲ್ಲಿ 8 ಶಾಲೆಗಳಿದೆ. ನಾನು ಯಾರಿಗೂ ಬಾಕಿ ಕೊಡಬೇಕಾಗಿಲ್ಲ. ನಾನು ಎಲ್ಲರತ್ತಲೂ ವಿಶ್ವಾಸದಿಂದ ಇದ್ದೀನಿ. ಯಾರೋ ಆಗದವ್ರು ಏನೋ ಎತ್ಕಟ್ತಾರೆ ಅಂತ ಹೇಳ್ಬಿಟ್ಟು ಯಾರು ನೀವು ಕೇಳಬೇಡಿ. ದಯವಿಟ್ಟು ಬಲಿಜ ಜನಾಂಗದ ಎಲ್ಲ ನನ್ನ ಮುಖಂಡರುಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ನೀವು ಅನ್ಯತಾ ಭಾವಿಸ್ಬೇಡಿ. ಇವರು ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ನಾನು ಕಾನೂನು ಚೌಕಟ್ಟು ಮತ್ತು ಬಲಿಜಿಗ ಸಮಾಜದ ಒಳಿತಿಗಾಗಿ ನ್ಯಾಯಕ್ಕೆ ನಾನು ರೆಡಿ ಇದ್ದೀನಿ, ನ್ಯಾಯಕ್ಕೆ ನಾನು ಬದ್ಧರಾಗಿದ್ದೀನಿ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕ, ಈ ಚಾನಲ್ ಮೂಲಕ ನಾನು ನಿಮ್ಗೆಲ್ಲರಿಗೂ ತಿಳಿಪಡಿಸೋದಕ್ಕೆ ಇಷ್ಟಪಡ್ತೀನಿ.